ಹಲೋ ಗೈಸ್, ಎಲ್ಲರಿಗೂ ಭರತ್ ಭಾರ್ಗವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಬಸವನ ಏನು ನೀವು ಕೋಟೆ ಕೋಟೆಗೆ ಹೋಗೋ ರೋಡಲ್ಲಿ ನೋಡ್ತಿರೋ ಅಲ್ಲಿ ಬಸವನ ದೇವಸ್ಥಾನ ಇದೆ. ಆ ದೇವಸ್ಥಾನದೊಳಗೆ ಗಣೇಶ ಮಾಡ್ತಿದ್ದಾರೆ ಅವರೇ. ಮತ್ತು ಇನ್ನೊಂದು ಅದೇ ಪಕ್ಕದಲ್ಲಿ ಒಂದು ಗೋಡಮ್ ಥರ ಪ್ಲೇಸ್ ಇದೆ, ಅಲ್ಲೂ ಕೂಡ ದೊಡ್ಡ ಗಣೇಶಗಳು ಮಾಡ್ತಿದ್ದಾರೆ. ಇವಾಗ ರೀಸೆಂಟಲ್ಲಿ 2 ಗಣೇಶ ನೋಡ್ತಿದ್ದಾರೆ. ಇವಾಗ ಅಲ್ಲೇ ಒಂದು ಗಣೇಶ ಮಾಡಿದ್ದಾರೆ, ಇನ್ನೊಂದು ಗಣೇಶ ಮಾಡ್ತಿದ್ದಾರೆ. ಸೊ ಮತ್ತು ಇಲ್ಲಿ ಹಿಂದ್ಗಡೆ ರೆಡಿ ಗಣೇಶಗಳಿದ್ದಾವೆ, ಅವು ಕೂಡ ತೋರಿಸ್ತೀನಿ. ಆ್ಯಂಡ್ ಅದರ ಜೊತೆ ಅವರು ಬಸವನ ದೇವಸ್ಥಾನದಲ್ಲಿ ಮಾಡಿರೋ ಗಣೇಶನೂ ತುಂಬ ಹೈಲೈಟ್ ಆಗಿದ್ದಾವೆ, ಅದರ ಕ್ಲಿಪ್ ಕೂಡ ಹಾಕ್ತೀನಿ. ಇವಾಗ ಅವ್ರ ಹತ್ರ ಹೋಗಿ ಯಾವ್ಯಾವ ಥರ ಗಣೇಶ ಮಾಡಿದ್ದಾರೆ, ಏನು ಎತ್ತ ಅಂತ ತಿಳ್ಕೊಳ್ಳೋಣ ಬನ್ನಿ. ನಮಸ್ತೆ. ಸರ್, ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ನೀವು ಈ ಗಣೇಶನ? ಇವೆಲ್ಲ ತಲೆಮಾರಿಂದ 3 ತಲೆಮಾರಿಂದ ನಾವು ಮಾಡ್ತಾ ಇದ್ದೀವಿ. ಹಾಂ, ಅಂದರೆ ನೀವು ಪ್ರತಿ ವರ್ಷನೂ ಅದೇ ನೀವೇನು ಮಾಡ್ತೀರಿ ಇದೇ ಪ್ಲೇಸಲ್ಲಿ ಮಾಡ್ತೀರಿ? ವರ್ಷ ಬೇರೆ ಬೇರೆ ಕಡೆ ಒಟ್ಟು ಚಿಕ್ಕಪೇಟೆಯಲ್ಲಿ ಎಲ್ಲಿ ಖಾಲಿ ಇರ್ತಾವೋ ಆ ಮನೆಗಳಲ್ಲಿ ಮಾಡ್ಕೊಂಡು ಬರ್ತೇವೆ. ದೇವಸ್ಥಾನದೊಳಗಂತೂ ದೇವಸ್ಥಾನ ನಮ್ಮ ಮೊದಲಿಂದಲೂ ಮಾಡ್ತಾ ಇದ್ವಿ. ಕನಿಷ್ಠ ಒಂದು 20 ವರ್ಷದಿಂದಲೂ ದೇವಸ್ಥಾನ ಮಾಡ್ತಾ ಇದ್ದೀವಿ. ಸರ್, ಮತ್ತೆ ಎಷ್ಟಡಿ ಗಣೇಶಗಳು ಎಷ್ಟಡಿ ತನಕ ಮಾಡ್ತಿದ್ದೀರಾ? ಗಣಪತಿ ನಾವು 1 ಅಡಿಯಿಂದ ಹಿಡಿದು 6 ಅಡಿ ತನಕ ಮಾಡ್ತಿದ್ವಿ. ಯಾವ ಹಾಡುಗಳು ಬಂದಿರೋ ಮಾಡ್ತಿದ್ದೀರಾ, ಇಲ್ಲ ನೀವು ಓನಾಗಿ ನೀವೇ ಡಿಸೈನ್ ಒಳಗೆ ಮಾಡ್ತಿದ್ದೀರಾ? ಓನಾಗಿ ಮಾಡ್ತಿದ್ವಿ. ಈಗ ಬರೀ ಆರ್ಡ್ರುಗಳು 2 ತಿಂಗಳಿಂದ ಫೋಟೋ ಕಳಿಸ್ತಿದ್ದಾರೆ, ಅದರಿಂದ ಬರೀ ಆರ್ಡ್ರುಗಳವೇ ಮಾಡ್ತಾ ಇದ್ವಿ. ಸರ್, ನಿಮ್ದು ಏನು ಪ್ರೈಸ್ ಅಂತ ಹೇಳ್ಬೋದಾ? ಗಣಪತಿ ಪ್ರೈಸ್ಗಳಾಗಿರ್ಬೋದು. ಗಣಪತಿಗಳು ಡಿಸೈನ್ ಮೇಲೆ ಹೋಗುತ್ತೆ. 5,000ದಿಂದ ಹ್ಯಾಂಡ್ ವರ್ಕು, 5,000ದಿಂದ 10-15 ಸಾವಿರ ತನಕಕ್ಕೂ ಮಾಡ್ತೀವಿ ನಾವು. ಮತ್ತೆ ಇವಾಗ ರೆಡಿ ಗಣೇಶಗಳು ತಂದಿದ್ದೀರಾ? ಹೌದು, ತೋರಿಸ್ತೀರಾ? ಆಯಿತು ಬರ್ರಿ. ಗೈಸ್, ಇವಾಗ ನೀವು ನೋಡ್ಬೋದು, ಇವಾಗ ಒಳಗಡೆ ರೆಡಿ ಗಣೇಶಗಳು ಇದ್ದಾವೆ, ಸಣ್ಣ ಸಣ್ಣವು ಮನೇಲಿ ಕೂರಿಸೋ ಗಣೇಶ. ಅವನು ಕೂಡ ತೋರಿಸ್ತೀನಿ ಬನ್ನಿ. ಗೈಸ್, ನೀವು ಇವಾಗ ಏನು ನೋಡ್ತಿದ್ದೀರೋ ಇವೆಲ್ಲ ರೆಡಿ ಗಣೇಶ. ಅದರಲ್ಲಿ ಹೈಲೈಟ್ ಇರೋ ಗಣೇಶಗಳನ್ನ ತೋರಿಸ್ತೀನಿ ಇವಾಗ. ಮತ್ತು ಈ ಗಣೇಶಗಳು ಬಂದುಬಿಟ್ಟು ಮನೇಲೇ ಕೂರಿಸೋ ಗಣೇಶಗಳು ತುಂಬ ಹೈಲೈಟ್ ಆಗಿದ್ದಾವೆ. ಫಿನಿಶಿಂಗ್ ಟಚ್ ಕೂಡ ಸೇಮ್. ಇವು ಏನು ಗಣೇಶಗಳು ಅಂತಂದರೆ ನೀವು ಮಹಾರಾಷ್ಟ್ರದೊಳಗೆ ಏನು ಫಿನಿಶಿಂಗ್ ಕೊಡ್ತಾರೋ, ಕಲರ್ ಏನು ಕೊಡ್ತಾರೋ ಆ ಥರ ಗಣೇಶಗಳು ಇವು. ನೀವು ನೋಡ್ಬೋದು ಒಂದೊಂದೇ ಗಣೇಶಗಳನ್ನ ಹೈಲೈಟ್ ಇರೋ ಮೇನ್ ಹೈಲೈಟ್ ಇರೋ ಗಣೇಶಗಳನ್ನ ತೋರಿಸ್ಕೊತ ಹೋಗ್ತೀನಿ ಬನ್ನಿ. ಗೈಸ್, ನೀವು ಇವಾಗ ನೋಡ್ತಿರೋದು ಸಾಯಿಬಾಬಾನ ಅವತಾರದಲ್ಲಿರುವ ಗಣೇಶ ಮೂರ್ತಿ ನೀವು ನೋಡ್ತಿದ್ದೀರಾ. ಅದರ ಕಾಳಿಂಗವರ್ಧನ ಕೃಷ್ಣ ಮತ್ತು ಮೇಲ್ಗಡೆ ಸರ್ಪ ನೋಡ್ತಿದ್ದೀರಾ. ಈ ಕಡೆ ಪಕ್ಕದ್ದು ಹಸುನ ಮುಖ ಏನಿದೆ, ಮುಖದ ಮೇಲೆ ಕುಂತಿರೋ ಗಣೇಶ ಇದು ನೀವು ನೋಡ್ತಿರೋದು. ಇದು 3ನೇದು. ಅದರ ನೆಕ್ಸ್ಟು ಇದು ಲಾಲ್ಬಾಗ್ ಗಣೇಶ ನೋಡಿ, ಇದು ಹೈಲೈಟ್ ಆಗಿದೆ ಗೈಸ್. ಇದು ನೀವು ನೋಡ್ತಿರ್ಬೋದು, ಲಾಲ್ಬಾಗ್ ಏನು ಸಿಂಹಾಸನ ಕೊಡ್ತಾರೋ ಬ್ಯಾಕ್ಗ್ರೌಂಡು, ಆ ಇಂಟರ್ಫೇಸಲ್ಲಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಮತ್ತು ಫಿನಿಶಿಂಗ್ ಟಚ್ ಕೂಡ ತುಂಬ ಚೆನ್ನಾಗಿದೆ. ಮುಖದ ಲಕ್ಷಣನೂ ಕೂಡ ಎಲ್ಲೂ ಕೂಡ ಕೆಡಿಸಿಲ್ಲ, ಆ ಥರ ತುಂಬ ಚೆನ್ನಾಗಿದೆ, ಅಲ್ಟಿಯಾಗಿದೆ. ಮತ್ತು ನೀವು ಈ ಕಡೆ ಎಲ್ಲ ನೋಡ್ತಿರ್ಬೋದು, ಕಿರೀಟ ಗಣೇಶ ಇರ್ಬೋದು, ಇಲ್ಲ ನಾರ್ಮಲ್ ಪೇಟದ ಗಣೇಶ ಇರ್ಬೋದು. ಈ ಥರ ಅಲ್ಟಿಮೇಟ್ ಗಣೇಶಗಳ್ನ ಒಂದೊಂದು ಥರ ಡಿಫ್ರೆಂಟಾಗಿ ಮಾಡಿದ್ದಾರೆ. ಇದು ಕೂಡ ಅಷ್ಟೇ, ಸಿಂಹಾಸನದ ಮೇಲೇ ಕಾಲಿಡ್ಕೊಂಡು ಕುಂತಿರೋ ಗಣೇಶ ಇವಾಗ ನೋಡ್ತಿರೋದು ನೀವು. ಒಂದೊಂದು ಡಿಫ್ರೆಂಟಾಗಿರೋ ಗಣೇಶಗಳ್ನ ಇವರು ರೆಡಿಮೇಡ್ ತಂದಿದ್ದಾರೆ ಈ ವರ್ಷ. ಯಾಕಂದರೆ ಆಲ್ಮೋಸ್ಟ್ ಆಲ್ ಬೇಡಿಕೆ ಬರೋದೇ ಸಣ್ಣ ಗಣೇಶಕ್ಕೆ, ಮನೇಲಿ ಕೂರಿಸೋ ಗಣೇಶಕ್ಕೆ ತುಂಬ ಬೇಡಿಕೆ ಬರೋದು. ಇನ್ನು ಮುಂದೆ ಇವರು ನೆಕ್ಸ್ಟ್ ಪರಿಸರ ಗಣಪತಿನೂ ಕೂಡ ಮಾಡಿದ್ದಾರೆ, ಅದರ ವಿಡಿಯೋ ನೆಕ್ಸ್ಟ್ ಬರುತ್ತೆ. ಅಲ್ಲಿವರೆಗೂ ವೇಟ್ ಮಾಡ್ತಾರೆ. ಇವಾಗ ವಿಡಿಯೋ ಕ್ಲಿಪ್ ಹಾಕೊತ ಹೋಗ್ತೀನಿ ನೋಡಿ. ಸಿಂಹಾಸನದ ಮೇಲೆ ಕುಂತಿರೋದು ಇದು ನೋಡಿ, ಸಿಂಪಲಾಗಿ ಸಣ್ಣ ಗಣೇಶ ಇದು ನೀವು ನೋಡ್ತಿರೋದು. ಪಕ್ಕದಲ್ಲಿ ಅಪ್ಪ ಮತ್ತು ಮಗ ಇಬ್ಬರು ಜೊತೆಗಿರೋ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ. ಇದು ತುಂಬ ಚೆನ್ನಾಗಿದೆ, ಲಿಂಗು ಮತ್ತು ಗಣೇಶ. ಈ ಥರ ಗಣಪತಿಗಳು ಇನ್ನೂ ತುಂಬ ಇದ್ದಾವೆ. ಇವರ ಅಡ್ರೆಸ್ಸು ಅವ್ರ ಹತ್ರನೇ ಕೇಳಿಸ್ತೀನಿ ಬನ್ನಿ. ಸರ್ ಬನ್ನಿ. ಪವನ್ ಜ್ಯುವೆಲರ್ಸು, ಆನಂದ ರೆಸ್ಟೋರೆಂಟ್ ಫ್ಯಾಮಿಲಿ ಎದುರುಗಡೆ, ಚಿಕ್ಕಪೇಟೆ. ಇದರ ಒಂದು ಅಡ್ರೆಸ್ಸು ಮತ್ತು ನಂಬರ್ನ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಈ ಒಂದು ವಿಡಿಯೋ ನಿಮ್ಗೆ ಏನಾರು ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಆ್ಯಂಡ್ ಯಾರು ಗಣಪತಿ ಬುಕ್ ಮಾಡೋರು ಇವಾಗ ಬುಕ್ಕಿಂಗ್ ತೊಗೊತಿದ್ದಾರೆ, ಈಗಲೂ ತೊಗೊತಿದ್ದೀರಾ? ಈಗಲೂ ಕೂಡ ಗಣಪತಿ ಬುಕ್ಕಿಂಗ್ಗಳನ್ನ ಇದ್ದಾರೆ. ಸೊ ಹಂಗಾಗಿ ಬೇಗ ಬಂದು ಬುಕ್ಕಿಂಗ್ ಮಾಡ್ಕೊಳ್ಳಿ. ಆ್ಯಂಡ್ ರೆಡಿ ಗಣೇಶಗಳು ಇದ್ದಾವೆ, ಅವನ್ನ ಕೂಡ ಬುಕ್ ಮಾಡ್ಕೊಂಡು ನೀವು ತೊಗೊಂಡು ಹೋಗ್ಬೋದು. ಸೊ ಯಾರ್ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತೀರಿ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಮುಗಿಸ್ತೇನೆ. ಧನ್ಯವಾದಗಳು.